ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಇನ್ನು ಘಟನಾ ನಡೆದಂತಹ ಸ್ಥಳದಲ್ಲಿ ರಾತ್ರಿ ಪೂರ್ತಿ ಕಾರ್ಯಾಚರಣೆ ಕೂಡ ನಡೆದಿದೆ. ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ, ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಒಂದು ಶೋಧ ಕಾರ್ಯ ಕೂಡ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಅಪ್ಡೇಟ್ಗಳು ಏನೇನು ಲಭ್ಯವಾಗ್ತಾ ಇದೆ? ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಎಷ್ಟು ಹೊತ್ತಿಗೆ ರವಾನೆ ಮಾಡಬಹುದು? ಹೌದು ಶಕುಂತಲಾ, ನಾನೀಗ ಘಟನೆ ನಡೆದಿರ್ತಕ್ಕಂತಹ ಸ್ಥಳದಲ್ಲೇ ಇದ್ದೇನೆ. ಅಹಮದಾಬಾದ್ನ ಆ ಒಂದು ಏನು ಪ್ರದೇಶದಲ್ಲಿ ವಿಮಾನ ಪತನ ಆಯಿತು, ಆ ಪ್ರದೇಶದಲ್ಲೇ ನಾನಿರುವಂತಹದ್ದು ನೋಡಬಹುದು. ಇದು ಹಾಸ್ಟೆಲ್ ನ ಮೆಸ್, ಬಿಜೆ ಹಾಸ್ಪಿಟಲ್ ನ ಮೆಸ್. ಇಲ್ಲಿ ಇದು ಒಂದ್ ಕಡೆ ಹಾಸ್ಟೆಲ್, ಇನ್ನೊಂದ್ ಕಡೆ ಮೆಸ್. ಇದೇ ಹಾಸ್ಟೆಲ್ ಮೆಸ್ ಮೇಲೆ ವಿಮಾನ ಪತನ ಆಗಿರುವಂತಹದ್ದು ನೋಡಬಹುದು. ಬಿಲ್ಡಿಂಗ್ ಗಳು ಹೇಗೆ ಸಂಪೂರ್ಣವಾಗಿ ಕಪ್ಪಾಗಿದೆ, ಬೆಂಕಿಯಲ್ಲಿ ಉರಿದು ಹೋಗಿರುವಂತಹದ್ದು. ಆ ಏರ್ ಇಂಡಿಯಾದ ಬೋಯಿಂಗ್ ವಿಮಾನ, ಡ್ರೀಮ್ ಲೈನರ್ ವಿಮಾನ ಇದೇ ಬಿಲ್ಡಿಂಗ್ ಮೇಲೆ ಬಿದ್ದಂತಹದ್ದು. ಈ ಕಟ್ಟಡದಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ರು, ಮಧ್ಯಾಹ್ನ ಊಟಕ್ಕೆ ಬಂದಿದ್ರು. ಊಟಕ್ಕೆ ಬಂದಂತಹ ಸಂದರ್ಭದಲ್ಲಿ 1:39 ಸುಮಾರಿಗೆ ನೇರವಾಗಿ ಈ ಬಿಲ್ಡಿಂಗ್ ಮೇಲೆಯೇ ವಿಮಾನ ಪತನ ಆಗುತ್ತೆ. ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ದೊಡ್ಡದಾದಂತಹ ಬೆಂಕಿ ಹೊತ್ಕೊಳ್ಳುತ್ತೆ. ಇಡೀ ಸ್ಫೋಟ, ಒಂದು ಬಾಂಬ್ ಸ್ಫೋಟ ಆದಂತಹ ರೀತಿಯಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಬೆಂಕಿಯ ಕೆನ್ನಾಲಿಗೆ ಅಕ್ಕಪಕ್ಕದ ಬಿಲ್ಡಿಂಗ್ ಗಳಿಗೂ ಕೂಡ ತಾಕಿರುವುದನ್ನು ನೋಡಬಹುದು. ಅಲ್ಲಿ ಮುಂದೆ ಕಾಣ್ತಿರ್ತಕ್ಕಂತಹ ಬಿಲ್ಡಿಂಗ್ ಏನಿದೆ, ಆ ಬಿಲ್ಡಿಂಗ್ ಮೇಲೆನೆ ವಿಮಾನ ಪತನ ಆಗಿರುವಂತಹದ್ದು. ಆ ಒಂದು ಬಿಲ್ಡಿಂಗ್ ನಲ್ಲಿ ಮೆಸ್ ಇತ್ತು. ಅಲ್ಲಿ ಮಧ್ಯಾಹ್ನ ವಿದ್ಯಾರ್ಥಿಗಳು ಊಟಕ್ಕೆ ಬಂದಿದ್ರು. ಊಟಕ್ಕೆ ಬಂದಂತಹ ಸಂದರ್ಭದಲ್ಲಿ ಪತನ ಆಗಿದೆ. ಅಲ್ಲಿ ಸುಮಾರು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸುಮಾರು 45ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಸ್ಥಳೀಯ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಮತ್ತೆ ವಿಮಾನದಲ್ಲಿದ್ದಂತಹ 242 ಪ್ರಯಾಣಿಕರಲ್ಲಿ 241 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹದನ್ನ ಡಿಕ್ಲೇರ್ ಮಾಡಲಾಗಿದೆ. ಜೊತೆಗೆ ಓರ್ವ ಪ್ರಯಾಣಿಕ ಮಾತ್ರ ಬದುಕುಳಿದಿದ್ದಾರೆ ಅನ್ನುವಂತಹ ಮಾಹಿತಿ. ಅವರು ಕೂಡ ರಮೇಶ್ ಅನ್ನುವಂಥವ್ರು, ಅವರು ಬ್ರಿಟನ್ನ ನಾಗರಿಕ. ಅವರು ಅಹಮದಾಬಾದ್ ನಿಂದ ಬ್ರಿಟನ್ಗೆ ಹೊರಟಿದ್ರು. ಇಂತಹ ಸಂದರ್ಭದಲ್ಲಿ ಅವ್ರು ಮಾತ್ರ ಬದುಕುಳಿದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಉಳಿದಂತಹ ಎಲ್ಲರೂ ಕೂಡ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಸೇರಿದಂತೆ ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. 241 ಮಂದಿ, ಅಂದ್ರೆ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದ 242 ಪ್ರಯಾಣಿಕರಲ್ಲಿ 241 ಪ್ರಯಾಣಿಕರು ಸಾವನ್ನಪ್ಪಿರುವಂತಹದ್ದು. ಜೊತೆಗೆ ಹಾಸ್ಟೆಲ್ ಮೆಸ್ ನಲ್ಲಿ ಊಟ ಮಾಡ್ತಿದ್ದಂತಹ ವಿದ್ಯಾರ್ಥಿಗಳು ಕೂಡ 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ. ಜೊತೆಗೆ ಇನ್ನು 45ಕ್ಕೂ ಹೆಚ್ಚು ವಿದ್ಯಾರ್ಥಿಗಳೇನು ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿದೆ. ಅವರು ಕೂಡ ಸುಟ್ಟ ಗಾಯಗಳಿಂದ ನರಳುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಜಾಗಕ್ಕೆ ಬರ್ತಾರೆ. ವಿಮಾನ ಪತನ ಆದಂತಹ ಜಾಗಕ್ಕೆ ಬಂದು ಎಲ್ಲವನ್ನು ಕೂಡ ಅವಲೋಕನವನ್ನ ಮಾಡ್ತಾರೆ. ಹಾಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಬರ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿಂದ ಮುಂದಕ್ಕೆ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ. ಯಾರನ್ನು ಕೂಡ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು 7:30ಕ್ಕೆ ಸರಿಯಾಗಿ ಅಹಮದಾಬಾದ್ಗೆ ತಲುಪ್ತಾರೆ. ಅಹಮದಾಬಾದ್ ನಿಂದ ಮೆಘಾನಿ ನಗರಕ್ಕೆ ನೇರವಾಗಿ ಬರ್ತಾರೆ. ಏರ್ಪೋರ್ಟ್ ಪಕ್ಕದಲ್ಲೇ ಇರತಕ್ಕಂತ ಈ ಒಂದು ಮೆಘಾನಿ ನಗರ, ಈ ಒಂದು ಮೆಘಾನಿ ನಗರಕ್ಕೆ ಬಂದು ವಿಮಾನ ಏನು ಪತನ ಆಗಿದೆ ಆ ಜಾಗ ಏನು ಕಾಣ್ತಾ ಇದೆ, ಈ ಜಾಗಕ್ಕೆ ಬಂದು ಇಲ್ಲಿ ಅವಲೋಕನವನ್ನ ಮಾಡ್ತಾರೆ. ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಮತ್ತೆ ಆಸ್ಪತ್ರೆಯಲ್ಲಿ ಯಾರ್ಯಾರು ಗಾಯಾಳುಗಳಾಗಿದ್ದಾರೆ ಅವರ ಆರೋಗ್ಯವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಚಾರಿಸ್ತಾರೆ ಅನ್ನುವಂತಹದ್ದು. ನಿನ್ನೆ ಈ ಒಂದು ಘಟನೆ ಆದ ಕೆಲವೇ ಗಂಟೆಗಳಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭೇಟಿಯನ್ನ ಕೊಟ್ಟಿದ್ರು. ಘಟನಾ ಸ್ಥಳಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಜೊತೆಗೆ ಆಸ್ಪತ್ರೆಗೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಗಾಯಾಳುಗಳನ್ನ ಮಾತನಾಡಿಸಿದ್ರು. ಮತ್ತೆ ವೈದ್ಯಾಧಿಕಾರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೂಕ್ತ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹುಮುಖ್ಯವಾಗಿ ವಿಮಾನ ಪತನ ಆಗೋಗಿದೆ. ಪತನಕ್ಕೆ ಕಾರಣ ಏನು ಅನ್ನುವಂತಹ ಹುಡುಕಾಟ ಈಗ ನಡೀತಾ ಇರುವಂತಹದ್ದು. ಪತನಕ್ಕೆ ಕಾರಣ ವಿಮಾನದಲ್ಲಿರ್ತಕ್ಕಂಥ ಬ್ಲಾಕ್ ಬಾಕ್ಸ್ ನಲ್ಲಿ ಸಿಗುವಂತಹದ್ದು. ಈಗಾಗಲೇ ಒಂದು ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವಿಮಾನ ಪತನಕ್ಕೆ ಕಾರಣ ಏನು ಅನ್ನುವಂತಹದ್ದು. ಇಂಜಿನ್ ನಲ್ಲಿ ಸಮಸ್ಯೆ ಆಯ್ತಾ, ಅಥವಾ ಪೈಲಟ್ ಎಡವಟ್ಟಿನಿಂದ ಏನಾದ್ರು ಆಯ್ತಾ, ಅಥವಾ ವಿಮಾನಕ್ಕೆ ಹಕ್ಕಿ ಏನಾದ್ರೂ ಡಿಕ್ಕಿ ಹೊಡೆಯುತ್ತಾ ಅನ್ನುವಂತಹದ್ದು ಪತ್ತೆ ಆಗಬೇಕಾಗಿದೆ. ಹೀಗಾಗಿ ಬ್ಲಾಕ್ ಬಾಕ್ಸ್ ನನ್ನ ಸಂಪೂರ್ಣವಾಗಿ ತನಿಖೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ, ವಿಶ್ಲೇಷಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ
ವಿಮಾನ ಪತನಕ್ಕೆ ಏನು ಕಾರಣ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಬಹು ಮುಖ್ಯವಾಗಿ ಯಾರ್ಯಾರು ಗಾಯಗಳಾಗಿದ್ರು ಅವರಿಗೆಲ್ಲವೂ ಕೂಡ ಚಿಕಿತ್ಸೆ ಕೊಡುವಂತ ಕೆಲಸ ಒಂದ್ ಕಡೆ ನಡೀತಾ ಇದ್ರೆ, ಇನ್ನೂ ಮುಖ್ಯವಾಗಿ ಯಾರ್ಯಾರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅವರ ದೇಹವನ್ನು ಗುರುತಿಸೋದು ಕೂಡ ಬಹಳಷ್ಟು ಕಷ್ಟ ಆಗಿರುವಂತಹದ್ದು. ಯಾಕಂದ್ರೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ದೇಹಗಳು. ಅವುಗಳನ್ನ ಪತ್ತೆ ಹಚ್ಚಬೇಕು ಅಂತಂದ್ರೆ DNA ಪರೀಕ್ಷೆ ಆಗ್ಬೇಕಾಗತ್ತೆ. 1000ಕ್ಕೂ ಹೆಚ್ಚು DNA ಟೆಸ್ಟ್ ಮಾಡಿದ ಬಳಿಕವೇ ಆಯಾ ಕುಟುಂಬಸ್ಥರಿಗೆ ಆ ಮೃತದೇಹಗಳನ್ನ ಒಪ್ಪಿಸುವಂತ ಕೆಲಸ ನಡೆಯುತ್ತೆ. ಮತ್ತೆ DNA ಟೆಸ್ಟ್ ಕೂಡ ಆದಷ್ಟು ಬೇಗ ಆಗುತ್ತೆ ಅನ್ನುವಂತಹದನ್ನ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಹೇಳಿರುವಂತಹದ್ದು. ಶಕುಂತಲಾ, ಧನ್ಯವಾದ ಹರೀಶ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.